ಬಂದೆ ಗಂಗಾ. ಇಲ್ಲಿ ಅಪ್ಪ ಇರ್ತಾರಾ? ಹ್ಞೂ ಪುಟ್ಟ, ಕಳ್ದೋಗಿರೋದು ಕಾಣಿಸ್ದೇ ಇರೋರು ಅವರೆಲ್ಲ ಇಲ್ಲೇ ಸಿಗೋದು. ಆಕಾಶದಲ್ಲಿ ನೋಡ್ತಿರು. ನೀನ್ ನಿಮ್ಮಪ್ಪ ನೋಡಿ ಎಷ್ಟು ಖುಷಿ ಪಡ್ತೀಯ ಅಂತ. ನಿನ್ನ ನೋಡೋದಕ್ಕೆ ಕಾಯ್ತಾ ಇದಾರೆ. ಹೌದಾ? ಐ ಲವ್ ಯು ಗಂಗಾ. ಛೇ, ಅದೆಷ್ಟು ಮಾತಾಡ್ತಾಳೆ ಇವಳು. ಒಟ್ಟ 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 ಅಂತಾನೆ ಇರ್ತಾಳೆ. ಅವ್ರ ಅಮ್ಮ ಒಂಥರ ತಲೆ ತಿಂತಾಳೆ, ಇವಳು ಒಂಥರ ತಲೆ ತಿಂತಾಳೆ. ತಿನ್ನು ತಿನ್ನು, ಅದೆಷ್ಟೊತ್ತು ತಲೆ ತಿಂತೀಯೋ ತಿನ್ನು. ಆಮೇಲೆ ತಲೆ ತಿನ್ನಕ್ಕೆ ನೀನೇ ಇರಲ್ಲ. ಎಲ್ಲಿ ಗಂಗಾ? ಅಪ್ಪ ಕಾಣಿಸ್ತಾನೆ ಇಲ್ಲ. ಅದೆಲ್ಲ ಬಂದ್ ಕೂಡ್ಲೆ ಕಾಣಿಸಲ್ಲ ಪುಟ್ಟ. ಅದಕ್ಕೆ ಅಂತ ದೊಡ್ಡ ಪ್ರಾಸೆಸ್ ಇದೆ, ನಾನ್ ಹೇಳ್ತೀನಿ, ನೀಟಾಗಿ ಕೇಳಿಸ್ಕೊ. ನೀನ್ ಫಸ್ಟ್ ಕಣ್ ಮುಚ್ಚಿ ಕೈ ಮುಗ್ದು 3 ಸತಿ ಅಪ್ಪ ನನಗ್ ಕಾಣಿಸು ಅಂತ ಕೇಳ್ಕೋಬೇಕು. ಆಮೇಲೆ 5 ಸುತ್ ರೌಂಡ್ ಹಾಕ್ಬೇಕು. ರೌಂಡ್ ಹಾಕಿದ ತಕ್ಷಣ ನಾನೊಂದ್ ಮಂತ್ರ ಹೇಳ್ಕೊಡ್ತೀನಿ. ಅದನ್ನ ನೀನ್ ರಿಪೀಟ್ ಮಾಡಿ ಒಂದೇ ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು. ಇಟ್ಟಿದ ತಕ್ಷಣ ನಿಮ್ಮಪ್ಪ ನಿನ್ ಕಣ್ ಮುಂದೆ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಕೂತ್ಕೊಂಡಲ್ಲ, ನಿಂತ್ಕೊಂಡು. ನೀನ್ ತುಂಬಾ ಫಾಸ್ಟ್ ಆಗಿದ್ಯಾ. ಬಾ, ಕಣ್ ಮುಚ್ಕೋ. ಮುಚ್ಕೊಂಡೆ. ಶಂಕರ ಅವ್ರೆ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು, ಬರ್ತೀರಾ? ಅದೇನ್ ಇಲ್ಲೇ ಹೇಳಿ, ನಾನು ಎಲ್ಗೂ ಬರಕಿಲ್ಲ. ಬನ್ರಿ ರೀ. ನನ್ ಕೈಯೆಲ್ಲ ಮುಟ್ಬೇಡ್ರಿ. ಇದೋಕೆನಾ? ನಿಮ್ದು ಯಾಕೋ ಜಾಸ್ತಿ ಆಯ್ತು, ತೆಗಿರಿ ಕೈಯ. ಏನ್ ಶಂಕರ ಅವ್ರೆ, ಹಾರ್ಟ್ ಬೀಟ್ ನಿಂತೆ ಹೋಗೋ ಹಾಗಿದೆ. ಹೆಣ್ಣು ಅಂತ ಮರ್ಯಾದೆ ಕೊಡ್ತೀವನಿ, ತೆಗಿರಿ ಕೈನಾ. ಸರಿ ಬಿಡಿ, ನಾನು ಹಾರ್ಟ್ ಗೆ ಜಾಸ್ತಿ ಸ್ಟ್ರೆಸ್ ಕೊಡಲ್ಲ, ನಡೀರಿ. ಏನ್ ಇಲ್ಲೇ ಹೇಳಿ, ನಾನು ಎಲ್ಗೂ ಬರಲ್ಲ ಅಂತ ಹೇಳಿಲ್ವಾ? ಬನ್ರಿ ರೀ. ಶಂಕರ ಅವ್ರೆ, ಈ ಮಗುಗೋಸ್ಕರ ತಾನೆ ನೀವ್ ಅಷ್ಟೊಂದೆಲ್ಲ ಆಡ್ತಿದ್ದು. ಈಗ ನೋಡಿ, ಈ ಮಗುದು ಕೊನೆ ದಿನ, ಕೊನೆ ಕ್ಷಣ. ಗಂಗಾ, ಮುಂದೆ ಏನ್ ಮಾಡ್ಬೇಕು ಅಂತ ಹೇಳು. ನಾನ್ ಹೇಳ್ದಾಗೆ 5 ರೌಂಡ್ ತಿರುಗ್ಬೇಕೀಗ. ತಿರ್ಗೋ ನೋಡೋಣ. ರೀ 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 ನಿಂತ್ಕೊಳ್ರಿ. ಅದನ್ನ ಹೇಳಕ್ಕೆ ಕಾಶಿವರೆಗೂ ಕರ್ಕೊಂಡು ಹೋಯ್ತೀರಾ? ಕೇಳಿ ಇಲ್ಲೇ ಅದೇನು ಅಂತ. ಅದೇ ಶಂಕರ ಅವ್ರೆ, ಪಂಚಾಯತಿಲಿ ಮಗು ವಿಷಯ ಬಂದಾಗ ಯಾಕಷ್ಟು ಎಮೋಷನಲ್ ಆದ್ರಿ? ಯಾಕೆ ಏನು ಅಂತ ಕೇಳಿದ್ರೆ ನೀವ್ ಉತ್ತರನೇ ಕೊಡ್ಲಿಲ್ವಲ್ಲ. ಈಗ್ಲಾದ್ರೂ ಹೇಳಿ, ಯಾಕಷ್ಟು ಎಮೋಷನಲ್ ಆದ್ರಿ ಅಂತ. ಇದನ್ ಕೇಳಕ ಕರ್ಕೊಂಡ್ ಬಂದೆ. ಒಂದ್ ವಿಷಯದ ಬಗ್ಗೆ ಒಬ್ರಿಗೆ ಮಾತಾಡಕ್ ಇಷ್ಟ ಇಲ್ಲ ಅಂದ್ರು ಪದೇ ಪದೇ ಅದನ್ನೇ ಕೆದಕ್ತಾ ಇರ್ತಿಯಲ್ಲ, ನಿನ್ಗೇನು ಅನ್ಸಕ್ಕಿಲ್ವಾ? ಬೇರೆಯವರೆಲ್ಲ ಆಗಿರೋ ಗಾಯದ ಮೇಲೆ ಬರೆ ಎಳಿತಾರೆ, ಆದ್ರೆ ನೀನು ಆಗಿರೋ ಗಾಯದ ಮೇಲೆ ಬರೆ ಎಳೆದು ಅದಕ್ ಮತ್ತೆ ಉಳಿ ಹಿಂಡಕ್ ನೋಡ್ತೀಯ. ಕರುಣೆ ಅನ್ನೋದೇ ಇಲ್ಲ ಅಲ್ವಾ ನಿನ್ಗೆ? ಶಂಕರ ಅವ್ರೆ, ನಿಮಗ್ ನೋವು ಮಾಡ್ಬೇಕು ಅಂತ ಇದನ್ನೆಲ್ಲ ಕೇಳ್ತಾ ಇಲ್ಲ ನಾನು. ಅದು ನೀನ್ ಉದ್ದೇಶ ಏನೇ ಆಗಿದ್ರು ಕಡೆಯಲ್ಲಿ ಯಾವಾಗ್ಲೂ ನನಗೇ ನೋವಾಗದು. ನನಗ್ ನಿಂತಾವ್ ಮಾತಾಡಕ್ ವಸೀನೂ ಆಸಕ್ತಿ ಇಲ್ಲ. ಪಂಚಾಯತಿಗ್ ಬೆಲೆ ಕೊಟ್ಟು ನಿನ್ನ ಮನೆ ಕರ್ಕೊಂಡ್ ಬಂದಿವನಿ. ನೀನ್ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ನನ್ ಮನ್ಸನ್ ಕೆದಕಿ ಗೊಬ್ಬರ ಮಾಡ್ಬೇಡ. ನೀನ್ ಈ ಮನೆಯಾಗಿರೋ ಅಷ್ಟ್ ದಿನ ನೀನಿದ್ದು ನನ್ ಪಾಡಗ್ ನನ್ನ ನಿರಕ್ ಬಿಟ್ಬಿಟ್ರೆ ಸಾಕು. ಅಲ್ಲ ಶಂಕರ ಅವ್ರೆ, ನಾನ್ ಈಗ ಏನ್ ಅಂತದ್ ಕೇಳ್ದೆ ಅಂತ ಹೀಗ ಆಡ್ತಿದ್ದೀರಾ? ಮನ್ಸನ್ಗೆ ತನ್ನೋ ಮಾತ್ರ ಅರ್ಥ ಆಗತ್ತೆ, ಬೇರೆಯವ್ರಿಗಾಗೋ ನೋವು ಅವನ್ಗೆ ಕಾಲ್ ಕಸ ಇದ್ದಂಗೆ. ನನಗೆ ಎಲ್ಲದನ್ನು ವಿವರಣೆ ಕೊಟ್ಕೊಂಡು ಕುತ್ಕೊಳ್ಳೋ ಆಸಕ್ತಿ ಇಲ್ಲ, ಆದ್ರೂ ಅವಶ್ಯಕತೆನೂ ಇಲ್ಲ. ಅಷ್ಟೇನಾ ಅಥವಾ ಇನ್ನೂ ಏನಾದ್ರು ಹೇಳೋದದ? ಇಲ್ಲ, ನೀವ್ ಇವತ್ ಹೇಳಲೇಬೇಕು. ನಿಮ್ ಎಲ್ಲಾ ಪ್ರಶ್ನೆಗಳಿಗೂ ನಾನ್ ಇವತ್ತು ಉತ್ತರ ಕೊಡ್ತೀನಿ. ನಿಮ್ ಎಲ್ಲಾ ಡೌಟ್ಸ್ ನಾನ್ ಕ್ಲಿಯರ್ ಮಾಡ್ತೀನಿ. ನಿಲ್ಸು ನಿಲ್ಸು ನಿಲ್ಸು. 3 ಸತಿ ಅಪ್ಪ ನನಗ್ ಕಾಣಿಸು ಅಂತ ಕೇಳ್ಕೊ. ಅಪ್ಪ ನನ್ ಕಣ್ಮುಂದೆ ಕಾಣಿಸ್ಕೊ, ಅಪ್ಪ ನನ್ ಕಣ್ಮುಂದೆ ಕಾಣಿಸ್ಕೊ, ಅಪ್ಪ ನನ್ ಕಣ್ಮುಂದೆ ಕಾಣಿಸ್ಕೊ. ಈಗ ನಾನ್ 3 ಕೌಂಟ್ ಮಾಡ್ತೀನಿ, ನೀನ್ ಒಂದೇ ಒಂದ್ ಹೆಜ್ಜೆ ಮುಂದೆ ಇಡ್ಬೇಕು. ಓಕೆನಾ? 1 2 3. ಉತ್ತರ ಕೊಡ್ತೀಯಾ? ನಾನ್ ಕೇಳೋ ಪ್ರಶ್ನೆಗೆಲ್ಲ ಯಾವ್ದೇ ಬಣ್ಣ ಹಚ್ದಂಗ್ ಉತ್ತರ ಕೊಡ್ತೀಯಾ? ನಾನ್ ಏನೇ ಹೇಳೋದಿದ್ರು ಸತ್ಯನೇ ಹೇಳ್ತೀನಿ. ಅದ್ ಸಿಹಿನೇ ಆಗಿರ್ಲಿ ಅಥವಾ ಕಹಿನೇ ಆಗಿರ್ಲಿ. ಇದೇನಿದು? ಬಿದ್ದಿದ್ ಸೌಂಡೇ ಬಂದಿಲ್ಲ. ಯಾವ್ದಕ್ಕೂ ಒಂದ್ಸತಿ ಕನ್ಫರ್ಮ್ ಮಾಡ್ಕೋತೀನಿ. ಇದೇನಿದು? ಕಾಣಿಸ್ತಾನೆ ಇಲ್ಲ. ನಾನ್ ಜೈಲ್ಗೆ ಹೋಗುವಾಗ ನೀನು ಬಸರಿ ಆಗಿದ್ದೆ. ಗಂಗಾ, ಗಂಗಾ 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 ಗಂಗಾ, ನಾನ್ ಡಾಕ್ಟರ್ ಫೋನ್ ಮಾಡ್ತೀನಿ. ಏಯ್, ನೀನ್ ಅಷ್ಟೆಲ್ಲಾ ಕಿತಾಪತಿ ಮಾಡಿದ್ರು ನಿನ್ ಮನೆಯವ್ರು ಯಾರು ಒಂದ್ ಮಾತ್ ಅಂದಿಲ್ಲ, ಆಡಿಲ್ಲ. ನೀನ್ ಮಾತ್ರ ಮನೆಯವ್ರಿಗೆಲ್ಲ ಒಂದಲ್ಲ ಒಂದ್ ರೀತಿಲಿ ತೊಂದ್ರೆ ಕೊಡ್ತಾನೆ ಇದೆಯಾ ಅಲ್ವಾ? ಏನ್ ಗಂಗಾ ನೀನು ಎಜುಕೇಟೆಡ್ ಆಗಿ ಹೀಗ್ ಮಾಡದ? ಅಲ್ಲ, ಹೀಗೆಲ್ಲಾ ಮಾಡ್ಕೊಂಡ್ರೆ ಯಾರು ಅನ್ಭವಿಸೋರು? ನೀನೇ ತಾನೆ. ಅನ್ಭವಿಸ್ಲಿ ಬಿಡಿ, ಅವಳು ಮಾಡಿರೋ ಕರ್ಮನ ಅವಳು ಅನ್ಭವಿಸ್ತಾವಳೆ. ಅವಳು ಮಾಡಿದ್ದನ್ನ ಅವಳೇ ತಿನ್ಬೇಕು. ಪಾಪ ಈಗಾಗ್ಲೇ ಅವರು ನೋವಲ್ಲಿದ್ದಾರೆ. ಯಾಕೆ ಈ ರೀತಿ ಹೇಳ್ತಿದ್ದೀರಾ? ನನ್ಗನ್ಸುತ್ತೆ ಇವ್ರಿಗೆ ಸ್ವಲ್ಪ ಮೆಂಟಲ್ ಇಶ್ಯೂ ಇರ್ಬೋದು, ಅದಕ್ಕೆ ಈಗ ಮಾಡ್ಕೊಂಡಿದ್ದಾರೆ. ಯಾವ್ದಕ್ಕೂ ಹುಷಾರಾಗಿ ನೋಡ್ಕೊಳ್ಳಿ. ಬೇಕಾದ್ರೆ ನಮ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ, ನಾವೇ ನೋಡ್ಕೋತೀವಿ. ಯಾವ್ದಕ್ಕೂ ಕನ್ಫರ್ಮ್ ಮಾಡಿ. ನಾನ್ ಇನ್ ಬರ್ತೀನಿ ಸರ್. ಥ್ಯಾಂಕ್ ಯು. ಏಯ್, ಬಿಟ್ ಬಂದ್ರಲ್ಲ ಗಂಗಾ, ನಿನ್ ನಾಟಕಗಳನ್ನೆಲ್ಲ ನಾನ್ ಬೇಜಾನ್ ನೋಡ್ಬಿಟ್ಟಿವ್ನಿ. ನೀನ್ ಅಷ್ಟೆಲ್ಲಾ ಮಾಡಿದ್ಮೇಲೆ ನಿನ್ನ ಮನೆ ಒಳಗಡೆ ಬಿಟ್ಕೊಂಡಿದ್ದೆ ದೊಡ್ಡ ವಿಷಯ. ಅದ್ರಲ್ಲೂ ಅದ್ ನಮ್ಮ ಅವ್ವನ್ ಮುಖ ನೋಡ್ಕೊಂಡ್ ಬಿಟ್ಕೊಂಡಿದ್ದು. ಇವಾಗ ನಮ್ಮ ಅವ್ವನೇ ಇಲ್ಲ ಅಂದ್ಮೇಲೆ ನೀನ್ ನನಗ್ ಯಾವ ಲೆಕ್ಕನೂ ಅಲ್ಲ. ಮರುವಾದೆಯಿಂದ ಸೈಲೆಂಟ್ ಆಗಿದ್ಯೋ ಇರು, ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡ್ಕೊಂಡು ಹೋಯ್ತಾ ಇರೋ. ಮತ್ತೆ ಏನಾದ್ರು ಹೊಸ ನಾಟಕ ಶುರು ಮಾಡಿದ್ರೆ
ಸಂಸಾರನೇ ಬೀಳ್ಸೋಳಿಗೆ ಟೆರೆಸ್ ಇಂದ ಬೀಳ್ಸೋದೇನ್ ದೊಡ್ಡದಲ್ಲ. ನೀನು ನನ್ನ ಮತ್ತೆ ಶಂಕರ ಅವ್ರ ಜೀವನದಲ್ಲಿ ಆಡಿರೋ ಆಟಕ್ಕೆ ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗುತ್ತೆ ನನಗೆ. ಆದ್ರೂ ಮಾನವೀಯತೆ ದೃಷ್ಟಿಯಿಂದ ಸೇವ್ ಮಾಡಿದೀವಿ, ನಿನ್ಗೆ ಟ್ರೀಟ್ಮೆಂಟು ಕೊಡ್ಸಿದೀವಿ. ಇನ್ನಾದ್ರೂ ಬುದ್ಧಿ ಕೈ. ಈ ಗಂಗಾ ಸಾಮಾನ್ಯದವಳಲ್ಲ, ಏನಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗ್ಲಿ. ನಾನಂತೂ ಮೊದಲು ನನ್ನ ಆಫೀಸ್ ಕೆಲ್ಸನ ಮುಗಿಸ್ಬಿಡ್ತೀನಿ. ಗೌರವ, ಮನೆಯಾಗೆ ಒಂದಲ್ಲ ಒಂದ್ ಟೆನ್ಷನ್ ಇದ್ದೇ ಇರ್ತದೆ. ನಿನ್ಗೆ ಅಂತ ಕಾಪಿ ತಂದೀನಿ, ತಗ, ಸಮಾಧಾನ ಆಯ್ತದೆ ಕುಡಿದ್ರೆ. ಅಯ್ಯೋ ಅಕ್ಕ, ಟೆನ್ಷನ್ ಕೊಡ್ಬೇಕಾದವ್ರೆ ಬೆಡ್ ಮೇಲೆ ಆರಾಮಾಗಿ ಮಲ್ಕೊಂಡಿರುವಾಗ ನನಗೆ ಯಾವ ಟೆನ್ಷನ್ ಕೊಡಕ್ಕಾಗುತ್ತೆ ಹೇಳಿ? ಇಷ್ಟು ಪ್ರೀತಿಯಿಂದ ಕಾಫಿ ತಂದಿದ್ದೀರಾ ಅಲ್ವಾ, ಕೊಡಿ, ಕುಡಿತೀನಿ. ಅದನ್ನು ದಿಟಾನೆ ಗೌರವ. ಅಲ್ಲ ಇವಳು ಎಲ್ಲಾರು ನನ್ನ ನೋಡ್ಲಿ, ಅದ್ರಲ್ಲೂ ಸಂಕ್ರಾಂತನ ನೋಡಿ ಮೊದ್ಲಿನ ತರ ಕಾಳಜಿ ವಹಿಸ್ಲಿ ಅಂತ ಏಟೆಲ್ಲ ನಾಟಕ ಮಾಡ್ಬಿಟ್ಲು. ಅಲ್ಲ, ಮನುಷ್ಯ ತನ್ ಕಡೆ ಗಮನ ಸೆಳ್ಕೊಳ್ಳೋದಕ್ಕೆ ಇಷ್ಟೆಲ್ಲ ನಾಟಕ ಮಾಡ್ಬೇಕಾ? ಮಾಡೋದೆಲ್ಲ ಮಾಡಿ ಈಗ ಶಂಕರ ನನ್ ಕಡೆ ನೋಡ್ಲಿ, ನನ್ ಜೊತೆ ಮಾತಾಡ್ಲಿ ಅಂದ್ರೆ ಜನ ನಗ್ತಾರಷ್ಟೇ. ಅಯ್ಯೋ ಬಿಡಿ ಅಕ್ಕ, ಕೈಲಾಗ್ದಿರೋರ್ ಬಗ್ಗೆ ಅದ್ ಏನು ಅಂತ ಮಾತಾಡಕ್ಕಾಗುತ್ತೆ. ಅದೆಲ್ಲ ಹೇಳ್ತಾರಲ್ಲ, ಮಾಡ್ದೋರ್ ಪಾಪ ಆಡ್ದೋರ್ ಬಾಯ್ಲಿ ಅಂತ. ಅದನ್ನ ನಮ್ ಬಾಯ್ಲಿ ಯಾಕೆ ಆಡ್ಬೇಕು? ಅವಳೇನೋ ಮಾಡಿದಾಳೆ, ಅವಳೇ ಅನ್ಭವಿಸ್ಕೋತಾಳೆ. ಮಿನಿಸ್ಟರ್ ಕಾಲ್ ಮಾಡ್ತಿದಾರೆ, ಒಂದ್ ನಿಮಿಷ ಅಕ್ಕ. ಹಲೋ ಸರ್. ಓ ಹೌದಾ ಸರ್? ಹಾ ಸರ್, ನಾನ್ ನೋಡ್ತೀನಿ. ಇಲ್ಲ ಸರ್, ಈ ವಿಷಯದ ಬಗ್ಗೆ ಡೀಟೇಲ್ ಆಗಿ ಚೆಕ್ ಮಾಡಿ ಒಂದ್ ಸ್ಪೆಷಲ್ ಟೀಮ್ ನ ರೆಡಿ ಮಾಡ್ತೀನಿ. ಹಾ ಶೋರ್ ಸರ್, ಅವಾಗ ಅಪ್ಡೇಟ್ ಕೊಡ್ತಿರ್ತೀನಿ. ಬಾಯ್ ಸರ್. ಗೌರವ, ಏನಾಯ್ತು? ಅಯ್ಯೋ ಅಕ್ಕ, ಈ ಜಿಲ್ಲೆ ಪ್ರಾಬ್ಲಮ್ಸ್ ಎಲ್ಲ ಇರುತ್ತಲ್ಲ, ಈ ಹಾಸನದಲ್ಲಿ ಯಾರೋ ಫೇಕ್ ಲೈಸೆನ್ಸ್ ಇಟ್ಕೊಂಡು ಬಾರ್ ನಡೆಸ್ತಾ ಇದಾರಂತೆ. ಇದರಿಂದಾಗಿ ಸರ್ಕಾರಕ್ಕೆ ತುಂಬಾ ಲಾಸ್ ಆಗ್ತಿದ್ಯಂತೆ. ಅಲ್ಲ ಗೌರವ, ಇದಕ್ ನೀನೇನ್ ಮಾಡಕ್ಕಾಯ್ತದೆ? ಅಕ್ಕ, ಒಬ್ಬ DC ಆಗಿ ಇದನ್ನೆಲ್ಲ ನೋಡ್ಕೋಬೇಕಾಗಿರೋದು ನನ್ ಜವಾಬ್ದಾರಿ. ಅದು ಅಲ್ದೆ ಈ ಕಳ್ಬಟ್ಟಿ ಸಾರಾಯಿ ಮಾರಾಟ ಮಾಡ್ಕೊಂಡು ಜನರ ಜೀವನ ಜೊತೆ ಆಟ ಆಡ್ತಿದಾರಂತೆ. ಅವ್ರು ಯಾರು ಅಂತ ಕಂಡು ಹಿಡಿ ಅಂತ ಮಿನಿಸ್ಟರ್ ಕಾಲ್ ಮಾಡಿದ್ರು. ಇಂಥ ಜನಗಳು ಇರ್ತಾವ? ಅಲ್ಲ, ಅದೇನೋ ಲೈಸೆನ್ಸ್ ಮಾಡ್ಕೊಳ್ಳೋದಕ್ಕೆ ಅದೇನ್ ರೋಗ ಅವ್ರಿಗೆ? ಅದಿರ್ಲಿ, ಈ ಕಳ್ಬಟ್ಟಿ ವಿಷಯ ಕೇಳ್ತಿದ್ರೆ ನಂಗಂತೂ ಸಾನೆ ಭಯ ಆಯ್ತದೆ. ಪಾಪ ಗೌರವ, ನಮ್ ಊರ್ನಾಗೆ ಕಳ್ಬಟ್ಟಿ ಕುಡ್ದು ಏಟೊಂದ್ ಜನ ಸತ್ತೋಗೋರ್ ಗೊತ್ತಾ? ಈ ಕಳ್ಬಟ್ಟಿಯಿಂದ ಅದೆಷ್ಟೋ ಕುಟುಂಬಗಳು ಬೀದಿಗ್ ಬಿದ್ದೋಗವೆ ಗೌರವ. ಅಲ್ಲ, ಇವಾಗ್ಲೂ ಈ ಕಳ್ಬಟ್ಟಿ ಮಾಡ್ತಿದಾರಂದ್ರೆ ನನ್ಗಂತೂ ನಂಬಕ್ ಆಯ್ತಿಲ್ಲ. ನೋಡು, ಮೊದ್ಲು ಯಾರು ಅಂತ ಕಂಡಿಡ್ದು ಅವ್ರನ್ನ ಒದ್ದು ಒಳಗಡೆ ಹಾಕ್ಸು. ಹಾ ಅಕ್ಕ, ನಾನು ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ನಡೆಸ್ತೀನಿ. ಅವ್ರು ಯಾರು ಅಂತ ಗೊತ್ತಾಗ್ಲಿ, ಆಮೇಲೆ ಇದೆ ಅವ್ರಿಗೆ. ಆಯ್ ಗಂಗಾ, ಏನ್ ಗಂಗಾ ಬಿದೋಗ್ಬಿಟ್ಟಿದ್ಯಾ? ಪಾಪ ನೀನು. ನನ್ಗೆ ನಮ್ಮ ಅಪ್ಪನ್ ತೋರ್ಸಕ್ ಹೋಗಿ ನೀನೇ ಕಾಲ್ ಮುರ್ಕೊಂಡೆ. ಏನಾಯ್ತು ಗೊತ್ತಾ ಗಂಗಾ? ನೀನು ಕಣ್ ಮುಚ್ಕೊಂಡು ಮುಂದೆ ಹೆಜ್ಜೆ ಹಾಕು ಅಂದೆ ಅಲ್ವಾ? ನಾನು ಹೆಜ್ಜೆ ಹಾಕೊಂಡ್ ಮುಂದೆ ಹೋದ್ನ. ಆಮೇಲೆ ಅನ್ಸ್ತು ಅಮ್ಮನ್ನು ಕರೆದ್ರೆ ಅಪ್ಪನ್ನ ಅಮ್ಮ ನೋಡ್ಬೋದಲ್ವಾ? ಅದಕ್ಕೆ ಅಪ್ಪನ್ನ ಅಮ್ಮನ ನೋಡ್ಲಿ ಅಂತ ಕರಿಯೋಕೆ ಅಂತ ಕೆಳಗ್ ಬಂದೆ. ಅಮ್ಮ ಇಲ್ಲ ಅಂತ ವಾಪಸ್ ಬಂದೆ. ನಾನ್ ನೋಡಾದ್ಮೇಲೆ ಯಾಕೆ ಗಾಬರಿ ಬಿದ್ದೋದೆ? ಗಾಬರಿ ಆಯ್ತಾ? ಹೋಗ್ಲಿ ಬಿಡು, ಆಗಿದ್ದು ಆಗೋಯ್ತು. ಪಾಪ, ಇಷ್ಟೊಂದೆಲ್ಲ ಪೆಟ್ಟಾಗಿದೆ ನಿನ್ಗೆ. ಯಾವ್ದಕ್ಕೂ ಹುಷಾರು. ಈ ವಯಸ್ಸಲ್ಲಿ ಬಿದ್ದೋದ್ರೆ ಮೂಳೆ ಜೋಡ್ಸೋದು ಕಷ್ಟ ಆಗುತ್ತಂತೆ. ಜೋಪಾನ. ಗುಡ್ ನೈಟ್. ನನಗ್ ಗೊತ್ತು ಗಂಗಾ, ನೀನು ಏನೋ ಮಾಡ್ಬೇಕು ಅಂತಾನೆ ಬಂದಿರೋದು ಅಂತ. ಈ ವಿಷಯ ಅಮ್ಮಂಗೆ ಬಾಡ್ಬೋರ್ಗೆ ಹೇಳಿದ್ರೆ ನಿನ್ ಕಥೆನೇ ಬೇರೆ. ಪಾಪ ಅಂತ ಬಿಡ್ತಿದೀನಿ. ಅವ್ರಿಗೆ ಗೊತ್ತಾದ್ರೆ ಅಮ್ಮ ಇವಾಗ್ಲೇ ಕರ್ಕೊಂಡ್ ಹೋಗ್ಬಿಡ್ತಾಳೆ. ಬ್ಯಾಡ್ ಬಾಯ್ ಜೊತೆ ಇರಕ್ಕಾಗಲ್ಲ, ಅದಕ್ಕೆ ಬಿಡ್ತಾ ಇದ್ದೀನಿ. ಇಲ್ಲ, ಮಿನಿಸ್ಟ್ರು ತಡ ಮಾಡ್ಬೇಡಿ ಅಂತ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ದಾರೆ. ಲೈಸೆನ್ಸ್ ಇಲ್ದೆ ಬಾರ್ ನಡ್ಸೋದೇ ತಪ್ಪು. ಅಂತದ್ರಲ್ಲಿ ಫೇಕ್ ಲೈಸೆನ್ಸ್ ಇಟ್ಕೊಂಡು ಸರ್ಕಾರಕ್ಕೆ ಲಾಸ್ ಮಾಡ್ತಿರೋದು ಅಲ್ದೆ ಕಳಬಟ್ಟಿ ಸಾರಾಯಿ ಎಲ್ಲ ಮಾರಾಟ ಮಾಡ್ತಿದಾರಲ್ಲ, ಅದೇ ಮೇನ್ ಪ್ರಾಬ್ಲಮ್. ಅದಕ್ಕೆ ಹೇಳ್ತಾ ಇದೀನಿ, ಇವತ್ತೇ ಸ್ಪೆಷಲ್ ಟೀಮ್ ರೆಡಿ ಆಗ್ಬೇಕು. ನನಗ್ ರೀಸನ್ಸ್ ಎಲ್ಲ ಹೇಳ್ಬೇಡ್ರಿ ನೀವು. ಕ್ರಿಮಿನಲ್ಗಳು ಜನರ ಜೀವನದ ಜೊತೆ ಆಟ ಆಡ್ತಿದ್ದಾರೆ. ಅವ್ರು ಯಾರೇ ಆಗಿದ್ರು, ಅವ್ರು ಎಂತ ಇನ್ಫ್ಲೂಯೆನ್ಸ್ ಪರ್ಸನೇ ಆಗಿದ್ರು, ಅವ್ರು ಯಾರು ಅಂತ ಆದಷ್ಟು ಬೇಗ ಕಂಡು ಹಿಡಿಲೇಬೇಕು. ಇದ್ ನನ್ನ ಆರ್ಡರ್, ಹೇಳ್ದಷ್ಟು ಮಾಡಿ. ಶಂಕರ ಅವ್ರೆ, ಒಂದ್ ನಿಮಿಷ ಆಮೇಲೆ ಮಾಡ್ತೀನಿ. ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು. ನಂತಾವ್ ನೀವೇನ್ ಮಾತಾಡ್ಬೇಕು? ಅಲ್ಲ ಇರಿ, ಇದು ಪರ್ಸನಲ್ ವಿಷಯ ಅಲ್ಲ, ಪ್ರೊಫೆಷನಲ್ ವಿಷಯ. ನನಗ್ ಸಂಬಂಧಪಟ್ಟಿರೋದಲ್ಲ, ಜನರಿಗೆ ಸಂಬಂಧಪಟ್ಟಿರೋದು. ಏನ್ ಹೇಳಿ? ಮಿನಿಸ್ಟರ್ ಕಾಲ್ ಮಾಡಿದ್ರು. ಹಾಸನದಲ್ಲಿರೋ ಯಾರೋ ಒಬ್ಬ ವ್ಯಕ್ತಿ ಫೇಕ್ ಲೈಸೆನ್ಸ್ ಇಟ್ಕೊಂಡು ಬಾರ್ ನಡೆಸ್ತಿರೋದು ಅಲ್ದೆ ಕಳ್ಬಟ್ಟಿ ಸಾರಾಯಿ ಮಾರಾಟ ಮಾಡ್ತಿದಾರಂತೆ. ನಾವ್ ಈಗಿಂದೀಗ್ಲೇ ಅವ್ರು ಯಾರು ಅಂತ ಕಂಡು ಹಿಡಿದು ಅರೆಸ್ಟ್ ಮಾಡ್ಬೇಕು. ಅವ್ನ್ ಎಲ್ಲವನೇ ಏನು ಅಂತ ಗೊತ್ತಾ ನಿಮ್ಗೆ? ಅದ್ರ ಬಗ್ಗೆ ಯಾವ ಇನ್ಫಾರ್ಮೇಶನ್ ಇಲ್ಲ. ಆದ್ರೆ ಇದ್ ನಡೀತಾ ಇರೋದಂತೂ ಸತ್ಯನೇ. ಖುದ್ದು ಮಿನಿಸ್ಟರ್ ಅವರೇ ಇದ್ರ ಬಗ್ಗೆ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಹಾಸನದಾಗೆ ಕಳ್ಬಟ್ಟಿ ಸಾರಾಯ. ಆ ಕಳ್ಬಟ್ಟಿಯಿಂದ ನಮ್ ಜನರಿಗೆ ಯಾವ್ದೇ ತೊಂದರೆ ಆಗ್ಬಾರ್ದು. ಅವ್ನ್ ಯಾವನೇ ಆಗಿದ್ರು, ಎಲ್ಲೇ ಅಡಗಿದ್ರು, ಸರ್ಕಾರಕ್ಕೆ ಅವನನ್ನ ಒಪ್ಸೋ ಜವಾಬ್ದಾರಿ ನಂದು. ನಮ್ 3 ಜನರು ತಂಟೆಗ್ ಬಂದ್ರೆ ಏನಾಯ್ತದೆ ಅಂತ ತೋರಿಸ್ತೀನಿ ಅವನ್ಗೆ. ಕಳ್ಬಟ್ಟಿನ ಈ ವಿಷಯನ ನೀವ್ ಹೇಳಿದ್ಮೇಲೆ ನಂಗೆ ಗೊತ್ತಾಯ್ತಾ ಇರೋದು. ಮುಂಚೆನೆ ಗೊತ್ತಾಗಿದ್ದಿದ್ರೆ ನನ್ ಮಗನ್ ಸಿಗ್ದು ತೋರ್ನ ಕಟ್ಬಿಡ್ತಾ ಇದ್ದೆ. ನೀವೇನ್ ತಲೆ ಕೆಡ್ಸ್ಕೊಬೇಡಿ. ಅವ್ನ್ ಯಾವನೇ ಆಗಿದ್ರು, ಎಲ್ಲೇ ಅಡಗಿದ್ರು, ನಾನು ಅವನು ನೋಡ್ತೀನಿ. ಹುಡುಕಿ ಸರ್ಕಾರಕ್ಕೆ
ಹಲೋ, ಯಾರದು? ನಮ್ ಹಾಸನ್ ಡಿಸ್ಟ್ರಿಕ್ಟ್ ಅಲ್ಲಿ ಫೇಕ್ ಲೈಸೆನ್ಸ್ ಇಟ್ಕೊಂಡು ಕಳ್ಬಟ್ಟಿ ವ್ಯವಹಾರ ನಡೆಸ್ತಾ ಇರೋದು? ಓಹ್ ಹೌದಾ, ಅದೊಂದ್ ಸಿಂಡಿಕೇಟಾ? ಕರೆಕ್ಟ್. ನಾನು ಅವ್ರದೊಂದ್ ಕೇಸ್ ಹ್ಯಾಂಡಲ್ ಮಾಡಿದ್ದೆ. ಅವ್ರು ನಿಮ್ ಕಡೆಯವರಾ? ಓಕೆ, ನನಗೆ ಅವ್ರ ಬಗ್ಗೆ, ಅವ್ರ ವ್ಯವಹಾರದ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಬೇಕು. ಪಿನ್ ಟು ಪಿನ್ ಡೀಟೇಲ್ಸ್ ಬೇಕು. ಈಗಾಗ್ಲೇ ಸರ್ಕಾರದಿಂದ ಒಂದ್ ಸ್ಪೆಷಲ್ ಟೀಮ್ ಅರೇಂಜ್ ಆಗಿದೆಯಂತೆ. ಇಲ್ಲಿ ಏನಾಗ್ತಿದೆ ಅನ್ನೋ ಇನ್ಫಾರ್ಮೇಶನ್ ನಾನ್ ಕೊಡ್ತೀನಿ, ಅಲ್ಲಿ ಏನಾಗ್ತಿದೆ ಅನ್ನೋ ಇನ್ಫಾರ್ಮೇಶನ್ ನೀವ್ ಕೊಡಿ. ಇಲ್ಲ, ಇದನ್ ಮಾಡ್ತಿರೋ ನಿಮ್ಮವ್ರಿಗೆ ಏನು ತೊಂದ್ರೆ ಆಗಲ್ಲ. ನಾನ್ ನಿಮ್ಗೊಂದು ಆಫರ್ ಕೊಡ್ತೀನಿ. ಒಬ್ಬ ವ್ಯಕ್ತಿ ಇದ್ದಾನೆ, ಅವನೇ ಇದನ್ನೆಲ್ಲ ಮಾಡಿದ್ದು ಅಂತ ಪ್ರೂವ್ ಮಾಡೋ ಜವಾಬ್ದಾರಿ ನಂದು. ನೋಡಿ, ನನಗ್ ದುಡ್ಡು ಬೇಡ, ಏನು ಬೇಡ. ನಾನ್ ಈ ಕೆಲ್ಸ ದುಡ್ಗೋಸ್ಕರ ಮಾಡ್ತಿಲ್ಲ. ನಂದೇ ಆದಂತ ಪರ್ಸನಲ್ ಬೆನಿಫಿಟ್ ಇದೆ. ಡೋಂಟ್ ವರಿ, ನಿಮ್ ಜನಗಳನ್ನ ಉಳ್ಸೋ ಜವಾಬ್ದಾರಿ ನಂದು. ಬಟ್ ಈ ವ್ಯಕ್ತಿನೇ ಈ ಕೆಲ್ಸ ಎಲ್ಲ ಮಾಡಿರೋದು ಅಂತ ಪ್ರೂವ್ ಮಾಡಕ್ಕೆ ನನಗೆ ಸಾಕ್ಷಿ ಬೇಕು. ಅದನ್ನ ನೀವ್ ಕೊಡಿ, ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೋತೀನಿ. ಏನೇ ಇನ್ಫಾರ್ಮೇಶನ್ ಇದ್ರೆ ಅಪ್ಡೇಟ್ ಕೊಡಿ. ನೀವು ಹುಡುಕ್ತೀರಾ ಅನ್ನೋ ನಂಬಿಕೆ ನನಗಿದೆ ಶಂಕರ್ ಅವ್ರೆ. ಡಿಪಾರ್ಟ್ಮೆಂಟ್ ಅವರು ಈಗಾಗ್ಲೇ ಸ್ಪೆಷಲ್ ಟೀಮ್ ನ ರೆಡಿ ಮಾಡಿದ್ರು ಕೂಡ ಡಿಪಾರ್ಟ್ಮೆಂಟ್ ಗಿಂತ ನನಗೆ ನಿಮ್ ಮೇಲೆ ನಂಬಿಕೆ ಜಾಸ್ತಿ. ಅದಕ್ಕೆ ನೀವು ಹುಡುಕಿ, ನನ್ ಪ್ರಯತ್ನನೂ ನಾನ್ ಮಾಡ್ತೀನಿ. ಅವ್ನ್ ಯಾರಾಗಿದ್ರು ಒಂದ್ ಸಲ ಸಿಗ್ಲಿ, ಇನ್ ಯಾವತ್ತು ಹೊರಗ್ ಬರ್ಬಾರ್ದು. ಹಾಗೆ ಎಲ್ಲಾ ಕೇಸ್ ಹಾಕಿ ಒದ್ದು ಒಳಗ್ ಹಾಕ್ಸ್ತೀನಿ. ನನಗೆ ಅವಮಾನ ಮಾಡ್ತೀರಾ ಶಂಕರ್ ಅವ್ರೆ? ನೋಡ್ತೀರಿ, ಈ ಬಟ್ಟಿ ವ್ಯವಹಾರ ನಡೆಸ್ತಿರೋದ್ ನೀವೇ ಅಂತ ಸಾಕ್ಷಿ ಕ್ರಿಯೇಟ್ ಮಾಡ್ತೀನಿ. ಇದನ್ನ ನೀವೇ ಮಾಡಿರೋದು ಅಂತ ಪ್ರೂಫ್ ಕೂಡ ಮಾಡ್ತೀನಿ. ಅದ್ಯಾರ್ ನಿಮ್ಮನ್ನ ಇದ್ರಿಂದ ಹೊರಗ್ ತರಿಸ್ತಾರೋ ಅಂತ ನಾನು ನೋಡ್ತೀನಿ. ಸಾರಿ ಶಂಕರ್ ಅವ್ರೆ, ನನಗ್ ಸಿಗ್ತಿರೋ ನೀವು ಆ ಗೌರಿಗೂ ಸಿಗ್ಬಾರ್ದು, ಯಾರಿಗೂ ಸಿಗ್ಬಾರ್ದು. ಬಾರೆ, ನಿನ್ ಮಗ್ಳಿಂದ ನಾನ್ ಕಾಲ್ ಮುರ್ಕೊಂಡು ಮೂಲೆ ಸೇರ್ಕೊಂಡಿದೀನಿ. ನಾನ್ ಅನ್ಭವಿಸ್ತಿರೋ ನೋವನ್ನ ನೀನು ಅನ್ಭವಿಸ್ಬೇಕು. ಹಾ ಹೌದು, ಸ್ಪೆಷಲ್ ಟೀಮ್ ವರ್ಕ್ ಮಾಡ್ತಿರೋ ವಿಷಯ ಡಿಪಾರ್ಟ್ಮೆಂಟ್ ಅಲ್ಲೂ ಯಾರಿಗೂ ಗೊತ್ತಾಗ್ಬಾರ್ದು. ಎಲ್ಲ ತಿಳ್ಕೊಂಡು ಆಮೇಲೆ ಮಾಡ್ಲಾ? ಏನು ಅಂದ್ರೆ ಅವ್ನ್ ಕರಿಬೇಡ ಅಂತ ನಿನ್ಗೆ ಎಷ್ಟೆಲ್ಲ ಹೇಳಿನಿ.